ಹರಿ ಓಂ ನಮಸ್ತೆ. ಬನ್ನಿ, ಇವತ್ತು ನಾವು ಬಂಕಲ್ಲಿದ್ದೀವಿ. ನಿನ್ನೆ ವೀಡಿಯೋ ಎಂಡಿಂಗ್ ಮಾಡಲಿಲ್ಲ ಅನ್ಸುತ್ತೆ. ಐ ಥಿಂಕ್ ನಿನ್ನೆ ಫುಲ್ ಟಯರ್ಡ್ ಆಗಿದೆ, ಮಲ್ಕೊಂಡಿದ್ವಿ. ಇಲ್ಲೇ ಟೆಂಟ್ ಹಾಕಿದ್ವಿ. ಸೊ ಇವಾಗ ಹೊಡ್ತಾ ಇದ್ದೀವಿ ಇಲ್ಲಿಂದ. ಫ್ಲ್ಯಾಗ್ ಬೇರೆ ಕಟ್ಟಾಗ್ಬಿಟ್ಟಿದೆ ನಮ್ಮದು. ಏನು ಮಾಡೋದು ಇದನ್ನು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಕಟ್ಟೋದಕ್ಕೆ ಉದ್ದ ಸಾಲ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿ ಸಿಗಿಸ್ಕೊಳವ. ಓಕೆ, ಫಿಶ್. ಇರಲಿ. ಸೊ ಇವಾಗ ಈ ಒಂದು ನಯರಾ ಬಂಕಲ್ಲಿ ನಿನ್ನೆ ಸ್ಟೇ ಆಗಿದ್ವಲ್ಲ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ಬೇಕೇನೋ, ನೋಡುವ ಏನಾಗುತ್ತೆ. ಇನ್ನು ಟೈಮ್ ಇದೆ, ಇನ್ನು ಬೇಗನೆ ಬೆಳ್ಕರ್ತಿಲ್ಲಿ. ಇನ್ನು 5:45, 5:45 ಆಗಿದೆ. ನೋಡು ಏನಾಗುತ್ತೆ, ತಗೊಂಬಿಟ್ಟು ಹೊರಡ್ಬೇಕು ಇವಾಗ. ಬನ್ನಿ ಹೊರಡುವ. ಸೊ ಬ್ಯಾಕ್ ಪ್ಯಾಕೆಲ್ಲ ಮುಗಿದಿದೆ. ಸೊ ಹೊರಡಬೇಕು. ಸೊ ಇವತ್ತು ನೋಡುವ ಎಷ್ಟಾಗುತ್ತೆ ಅಷ್ಟು ರೈಡ್ ಮಾಡಲೇಬೇಕು. ಮುರಿದೋಗ್ಬಿಟ್ಟಿದೆ, ಏನು ಮಾಡೋದು, ಏನು ಜುಗಾಡ್ ಮಾಡಲಿ. ಟೈಟ ನಿಂತಿದೆ ಸದ್ಯಕ್ಕೆ. ಸೊ ಇಲ್ಲೇ ನಿನ್ನೆ ಸ್ಟೇ ಆಗಿದ್ವಿ. ನಿನ್ನೆ ನೈಟು ಫುಲ್ ಟಯರ್ಡ್ ಆಗಿದ್ದಲ್ಲ, ಎಂಡಿಂಗ್ ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಪರವಾಗಿಲ್ಲ. ಸೊ ನಯರಾ ಬಂಕಲ್ಲಿ 5:45, 5:15 ಬೆಳಕರ್ದಿದೆ. ಆಲ್ಮೋಸ್ಟ್ ಹತ್ತತ್ರ 6 ಗಂಟೆ ಆಗಿದೆ. ಫುಲ್ಲು ಸೂರ್ಯ ಬರೋಂಗಾಗಿದೆ. ನಮ್ಮ ಕಡೆ ಈ ಫೀಲು ಒಂದು 7-7:30 ಇರುತ್ತೆ ಈ ಫೀಲು. ಸೊ ಇಲ್ಲಿ ಬೇಗನೆ ಬಂದಿದೆ. ಬನ್ನಿ. ಸೊ ಅವಾಗಲಿಂದ ಓಡ್ತಾ ಇದ್ವಿ. ಭಯ್ಯ, ಜೈ ಶ್ರೀರಾಮ್. ಥ್ಯಾಂಕ್ಸ್ ಭಯ್ಯ. ಫ್ಲ್ಯಾಗು ಡಿಸ್ಟರ್ಬೆನ್ಸ್ ಆಗಿದೆ, ಅದು ಕರೆಕ್ಟಾಗಿಲ್ಲ. ಅದು ಫ್ಲ್ಯಾಗ್ ಪಕ್ಕ ಟಚ್ ಆಗ್ತಾ ಇದೆ. ಸೊ ನೋಡುವ, ಬನ್ನಿ ಹಿಂಗೆ ಹೋಗ್ಬೇಕೀಗ. ನೋಡುವ, ನೀವು ಮತ್ತೆ ಸಿಗ್ತೀನಿ. ಟಚ್ ಆಗ್ತಾ ಇದೆ, ರೆಡಿ ಮಾಡ್ಕೋಬೇಕು. ಸೊ ಇವತ್ತು ಆಲ್ರೆಡಿ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ಮಧ್ಯಪ್ರದೇಶನ ಒಂದು ಬಂಕಲ್ಲಿ ಸ್ಟೇ ಆಗಿದ್ದೀನಿ ನಿನ್ನೆ. ಸೊ ಇವತ್ತು ಹತ್ತತ್ರ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಆಲ್ಮೋಸ್ಟ್ ಪ್ರಯಾಗ್ರಾಜ್ ರೀಚ್ ಆಗೇ ಬಿಡ್ತೀವಿ. ಇವತ್ತು ಪ್ರಯಾಗ್ರಾಜ್ ಹೋಗುವ. ಸೊ ಮತ್ತೆ ಏನಪ್ಪ ಅಂತಂದ್ರೆ ವಿಷಯ, ಸೊ ನೀವು ಏನೇ ಒಂದು ಡಿಸಿಷನ್ ಆಗಲಿ, ಏನೇ ಒಂದು ತಗೊಳೋದಾದರೂ ಒಂದು ಸತಿ ಅಲ್ಲ 100 ಸತಿ ಯೋಚನೆ ಮಾಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ. ಅದು ಏನೇ ಆಗಲಿ, ಟ್ರಿಪ್ಪಿಂದ ಆಗಲಿ, ಏನೇ ಆಗಲಿ. ಸೊ ನಂತರ ಆಗಬೇಡಿ. ನಾನು ಹೌದಾ ಹೋಗೋಣ ಅಂತ ಸುಮ್ಮನೆ ಬಂದುಬಿಟ್ಟೆ. ಸೊ ಇವಾಗ ತುಂಬ ಕಷ್ಟ ಆಗ್ತಾಯಿದೆ. ಸೊ ಒಂದು ಸತಿ ಅಲ್ಲ 100 ಸತಿ ಯೋಚನೆ ಮಾಡಿ ಕರೆಕ್ಟಾಗಿರೋ ಡಿಸಿಷನ್ ತಗೊಳ್ಳಿ. ತಗೊಂಡ್ಮೇಲೆ ಅದನ್ನು ಮುಗಿಸ್ಬೇಕು, ನಂತರ ಆಗಬೇಡಿ. ಮುಗ್ಸೋಕ್ಕೂ ಆಗ್ತಾಯಿಲ್ಲ, ಇಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ಅನ್ನೋಂಗೆ ಆಗಿದೆ ನನ್ನ ಪರಿಸ್ಥಿತಿ. ಡಿಸಿಷನ್ನು ತಗೊಳೋದಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ ತಗೊಳ್ಳಿ. ಅದು ಎಲ್ಲಿ ಹೋಗ್ತಾ ಇದ್ದೀವಿ, ಯಾರ ಜೊತೆ ಹೋಗ್ತಾ ಇದ್ದೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನೋಡಿ, ಒಂದು ಸತಿ ಅಲ್ಲ 100 ಸತಿ ಯೋಚನೆ ಮಾಡಿ ತಗೊಳ್ಳಿ, ನಂತರ ಆಗಬೇಡಿ. ಸೊ ಬನ್ನಿ ಇವಾಗ ಪ್ರಯಾಗ್ರಾಜ್ಗೆ ಹೋಗುವ. ನಾನು ಈ ಒಂದು 20 ದಿನದ ರೈಡ್ ಆದಮೇಲೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬಲವಂತದಿಂದ ಯಾರನ್ನೇ ಆಗಲಿ, ಏನೇ ಆಗಲಿ ಒಪ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಬಲವಂತದಿಂದ ಒಪ್ಸಿರೋದು ಅಥವಾ ಒಪ್ಕೊಂಡಿರೋದು ತಾತ್ಕಾಲಿಕ, ಶಾಶ್ವತ ಅಲ್ಲ. ನೀವು ಶಾಶ್ವತವಾಗಿ ಇರಬೇಕು ಅನ್ನೋದಾದರೆ ಮನಸ್ಪೂರ್ವಕವಾಗಿ ಒಪ್ಪಿಸಿ, ಅಥವಾ ಏನೋ ಒಂದು ಕೆಲಸ ಆಗಲಿ ಒಪ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟು ಮಾಡಿದ್ರೆ ಕಷ್ಟ ಆಗುತ್ತೆ, ಸಫರ್ ಪಡಬೇಕಾಗತ್ತೆ. ಪೂರ್ತಿಯಾಗಿ ಜರ್ನಿ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಸೇಮ್ ನಂದು ಅದೇ ಥರ ಆಗ್ತಾ ಇರೋದು. ಬಲವಂತದಿಂದ ಓಕೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಒಪ್ಕೊಂಡೆ ಬರ್ತಾಯಿದ್ದೀನಿ. 20 ದಿನ ಆಗಿದೆ. ಒಂದು 18 ದಿನದಿಂದ ರೈಡ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಇಂಟ್ರೆಸ್ಟ್ ಇಲ್ಲ, ಯಾಕಾರ ಬಂದಿನಪ್ಪ ಅನ್ನೋಂಗೆ ಆಗಿದೆ. ಸೊ ಅದಕ್ಕೆ ಹೇಳ್ತೀನಿ, ಬಲವಂತದಿಂದ ಏನೇ ಆಗಲಿ ಒಪ್ಕೊಳ್ಳೋಕ್ಕೆ ಹೋಗಬೇಡಿ, ಒಪ್ಸೋಕ್ಕೂ ಹೋಗಬೇಡಿ. ಮನಸ್ಪೂರ್ವಕವಾಗಿ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಬೇಡ. ನಿಮಗೂ ಲೈಫಲ್ಲೂ ಅಷ್ಟೇ, ಮನಸ್ಪೂರ್ವಕ ಅದು ಮಾಡಬೇಕಾ ಮಾಡಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನನ್ನಂಗೆ ಆಗ್ಬಿಡ್ತಿರಲ್ಲ ಅದು. ಗಾಯ್ಸ್, ಹೊಡೆಯೋಕ್ಕೆ ಆಗ್ತಾಯಿಲ್ಲ, ಇಂಟ್ರೆಸ್ಟೇ ಇಲ್ಲ. ಯಾರ ಹತ್ರ ಹೇಳ್ಕೋಬೇಕು, ಇಲ್ಲಿ ಯಾರು ಕನ್ನಡ ಸಿಗೋದು ಇಲ್ಲ. ಹೇಳಿದ್ರೆ ಅಲ್ಲೇ ಹೇಳ್ಬೇಕು. ಬಿಡ್ರಿ, ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ, ಅದಕ್ಕೆ ಕನ್ನಡದವ್ರು ಯಾರೂ ಇಲ್ಲ, ನೀವೇ ಕನ್ನಡದಲ್ಲಿರೋದು. ನಿಮ್ಮ ಹತ್ರ ಹೇಳ್ಕೊಂತಿದ್ದೀನಿ. ಇಂಟ್ರೆಸ್ಟ್ ಅಂದರೆ ಇಲ್ಲವೇ ಇಲ್ಲ ಅಂದ್ಕೊಂಬಿಡಿ. ಹೌದು ನನಗೆ ಆಗಿದೆ. 150 ಕಿಲೋಮೀಟ್ರ್ ಹೊಡಿಬೇಕು ಇವತ್ತು. ಏನಾರು ಮಾಡಿ ಏನು ಹೊಡಿತೀನೋ, ಹೊಡೆಯೋಕ್ಕಾಗ್ತಾಯಿಲ್ಲ, ಇಂಟ್ರೆಸ್ಟ್ ಇಲ್ಲ.
ಏನೋ ಒಂದಾದ್ರೆ ಇಂಟ್ರೆಸ್ಟ್ ಇದ್ದರೆ ನಾವು ಮಾಡ್ಬೋದು. ಹಿಂಸೆ ಮೇಲೆ ಬಂದು ನಿಂಗೆ ಆಗೋದು ಏನು ಮಾಡೋಣ, ಏನು ಮಾಡೋಕ್ಕಾಗ್ತೀನಿ. ಇಂಟ್ರೆಸ್ಟೇ ಇಲ್ಲ ಬಿಸಿಲಿಗೂ ಅದಕ್ಕೂ ದೇವ್ರೆ. ಕಣ್ಣೆಲ್ಲ ಉರಿತದೆ, ಬೇಗ ತಗೋದು ಕಣ್ಣೆಲ್ಲ ಉರಿತದೆ. ತೆಳಗೆ ಹೋಗ್ತೀನಿ, ಇನ್ನೇ ಮಾಡೋಣ. ಬನ್ನಿ ಹೋಗುವ ತೆಳಗೆ. ಈ ಫ್ಲ್ಯಾಗ್ ಮುಂದಕ್ಕೆ ಸಿಗಿಸ್ಕೊಂಬಿಟ್ಟೆ ಕಾಣ್ತಿದ್ಯಾ ಏನು ಗುರು? ರೆಕಾರ್ಡ್ ಆಗ್ತೈತಿ. ಫ್ಲ್ಯಾಗ್ ಮುಂದೆ ಸಿಗಿಸ್ಕೊಂಡಿದ್ದೀನಿ. ಹಿಂದ್ಗಡೆ ಕಟ್ಟಾತಲ್ಲ, ಹಿಂದ್ಗಡೆ ಎಲ್ಲ ಬಿಡೋಕೆ ಸಜ್ಜಾಗಲಿಲ್ಲ. ಬನ್ನಿ ಹೋಗು, ಏನು ಮಾಡೋದು ಬೇಜಾರು. ಸೈಕಲ್ ಓಕೆ, ಅದು ಇರಲಿ. ಸೊ ಇಲ್ಲ ಅಂದರೆ ಹೋಗ್ತಾ ಒಂಟೆ ಕಂಡವು. ಹೇಗಿದೆ ನೋಡಿ ಒಂಟೆ, ಎರಡಿದೆ. ಒಂಟೆರಾಯ ಹೇಗಿದೆ ನೋಡಿ ಗೈಸ್. ಅಂದವೇ ಹೋಗ್ತಾ ಒಂಟೆ ಕಾಣ್ತಾವೆ. ಹೇಗಿದೆ ನೋಡಿ. ಹತ್ತಿರ್ತಾನೆ ಮೊಬೈಲೇ ತಿಂದ್ಬಿಡುತ್ತೆ ಅಂತ ಇದು. ವೀಡಿಯೋಸ್ಗಳು ನೋಡಿದ್ದೀನಲ್ಲ, ಕಸ್ಕೊಳೋದು ಆ ಥರ ಮಾಡ್ತವೆ. ಎರಡಿದೆ. ಹೇಗಿದೆ ನೋಡಿ ಗೈಸ್. ಇವಾಗ ಟೀ ಕುಡಿತಾ ಇದ್ದೀವಿ. ಸೊ ಒಂಟೆ ಎಲ್ಲೇ ಇದೆ. ಏನು ಒಂಟೆ ಬಿಡು ಇವರು, ಇಲ್ಲಿ ಯಾಕೆ ಬಂದಿವಿ ಅಂತ ಗೊತ್ತಿಲ್ಲ. ಹಂಗೆ ಕರ್ಕೊಂಡು ಹೋಗ್ತಾ ಇರಬೇಕು. ಅದವೇ ಕಂಡುವಲ್ಲ, ಇಲ್ಲಿ ಸ್ಟಾಪ್ ಹಾಕಿದ್ವಿ, ಟೀ ಕುಡಿತಾವೆ. ಹೈವೇದಲ್ಲಿ ಹೋಗ್ತಾ ಅಂಗಡಿಯಲ್ಲಿ ಸಿಕ್ತು. ಅಣ್ಣವ್ರು ಕಳೆದ್ಬಿಟ್ಟು ಬನ್ನಿ ತಿಂಡಿ ಮಾಡಿ ಅಂತ ಕರೆದ್ರು. ಅಣ್ಣ ಭಯ್ಯ ಕ್ಯಾ ಕರೆಂಗೆ, ಥ್ಯಾಂಕ್ ಯು. ತಿಂಡಿ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದ ಭಯ್ಯ. ಸತೀಶ್ ಭಯ್ಯ, ಧನ್ಯವಾದಗಳು. ಸೊ ಕೂಡ ಇದೆ. ಮಾತಾಡುವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆಮೇಲೆ ಸಿಗ್ತೀವಿ. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ನಾವಿದ್ದೀವಿ ಮಧ್ಯಪ್ರದೇಶ. ಇಲ್ಲಿ ಒಂದು ಹೋಟೆಲ್ ಇದೆ. ಜೈ ಥ್ಯಾಂಕ್ಸ್. ಅವಲಕ್ಕಿ ತಿಂಡಿ ರೆಡಿ ಇದೆ. ಅವಲಕ್ಕಿ ಸೊ ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಇಲ್ಲಿ ಅಂದವೇ ಹೋಗ್ತಾ ಒಂದು ರೆಸ್ಟೋರೆಂಟಲ್ಲಿ ಅಣ್ಣವ್ರು ಕರೆದುಬಿಟ್ಟು ಟಿಫನ್ ಮಾಡ್ಬೋದು ಅಂತ ಕರೆದ್ರು. ತುಂಬ ದಿನ ಆದಮೇಲೆ ಅವಲಕ್ಕಿ ತಿಂಡಿ ನೋಡ್ತಾ ಇರೋದು. ತಿಂತಾಯಿದ್ವಿ. ಭಯ್ಯ ಸಾಕು ಇರಲಿ, ನೀವು ಬನ್ನಿ. ಸ್ಪೂನ್ ತೆಗಿ. ತುಂಬ ದಿನ ಆದಮೇಲೆ ಅವಲಕ್ಕಿ ತಿಂಡಿ ತಿಂತಾ ಇರೋದು. ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಬೆಳಗ್ಗೆ ಅವಲಕ್ಕಿ. ಗೈಸ್ ಇಲ್ಲಿ MP ಹೋಗ್ತಾ ಇದ್ದೀವಿ ಮಧ್ಯಪ್ರದೇಶದಲ್ಲಿ. ಸೊ ಈ ಲಾರಿ ನೋಡ್ತಿರ್ಬೋದು ನೀವು, ಪಾಪ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅದರಲ್ಲೇ ಹೋಗ್ತಾ ಇದ್ದಾರೆ.
ಕ್ಯಾಬಿನ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ, ಮುಂದೆ ಫ್ರಂಟ್ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿದ್ದು ಪಾಪ, ಏನು ಮಾಡೋಂಗಿಲ್ಲ. ಏನೂ ಆಗಿಲ್ಲ ಅನ್ಸುತ್ತೆ ಸದ್ಯ, ಡ್ರೈವರ್ ಕಡೆಗೆ ಏನು ಜಾಸ್ತಿ ಇದಾಗಿಲ್ಲ. ಹೋಗ್ತಾ ರೋಡು ಎಲ್ಲ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಇಲ್ಲೆಲ್ಲ ಒಂದು 5-6 ಕಿಲೋಮೀಟ್ರ್ ತನಕ ಹಂಗೆ ಇದೆ. 5-6 ಕಿಲೋಮೀಟ್ರಿಂದ ಮುಂದಕ್ಕೆ ಎಷ್ಟು ದೂರ ಇದೆಯಾ ಗೊತ್ತಿಲ್ಲ. ಸೊ ರೈಲ್ವೆ ಹಳಿ ರೈಲ್ವೆ ಸ್ಟೇಷನ್ ಐತಿ ಗುರು. ಓಕೆ, ಸೊ ಬನ್ನಿ ಹೋಗು. ಸೊ ನಾನು ಟೀ ಕುಡಿಯುವಂಥ ಸ್ಟಾಪ್ ಹಾಕಿದ್ವಿ. ಸೊ ಇಲ್ಲೆಲ್ಲ ಜಗ್ ನೋಡಿ ನೀರು ತುಂಬ್ಕೊಳಕ್ಕೆ ಈ ಥರ ತುಂಬ್ಕೊಂಬಿಟ್ಟು ಕೈ ಕಾಲು ತೊಳ್ಕೊಳ್ಳೋದಿದ್ರೆ ಇದು ಮಾಡ್ಕೊಳೋದಿದ್ರೆ ಮಾಡ್ಕೋಬೋದು. ಹಿಂಗಿದೆ ಜಗ್, ಸಾಂಬಾರು ಬಿಡ ಜಗ್, ಬರೀ ಟೀ ಕುಡಿಯುವ. ಗೈಸ್ ಇಲ್ಲೊಂದು ಟೀ ಕುಡಿತಾ ಇದೀವಿ. ಸೊ ಮಣ್ಣಿನ ಕಪ್ಪು ಇವೆಲ್ಲ ಯೂಸ್ ಆ್ಯಂಡ್ ಥ್ರೋನು ವಾಶಬಲ್ ಅಂತ ಕೇಳಿದೆ. ಯೂಸ್ ಆ್ಯಂಡ್ ಥ್ರೋ ಅಂತ ಹೇಳಿದ್ರು. ಸಖತ್ ಬಿಸಿ ಇದೆ. ಸೊ ಮಣ್ಣಿಂದು ಮಡಿಕೆ ಥರ ಸಖತ್ ಸುಡ್ತೈತೆ, ಸಖತ್ ಸುಡುತ್ತೆ. ಇರ್ರಿ ಎಲ್ಲ ಫೀಲ್ ಮಾಡೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು. आनंद उठाई है ना भैया? ಚೆನ್ನಾಗಿದೆ. ತ್ರಿವೇಣಿ ಸಂಗಮ ಬಂದೇ ಬಿಟ್ವಿ. ಸೊ ಪ್ರಯಾಗರಾಜಲ್ಲಿದ್ದೀವಿ. ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೇನು 6 ಕಿಲೋಮೀಟ್ರ್ ಅಂತೆ. ಸೊ ಅಲ್ಲಿ ನೋಡಿ ಕಾಣ್ತಾ ಇದೆ ಬ್ರಿಡ್ಜು, ಯಾವುದಿದು ಈ ರೇಂಜ್ಗಿದೆ ನೋಡಿ. ನೀರು ಆಲ್ರೆಡಿ ಆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಟ್ರಾಫಿಕ್ಕು. ಅಯ್ಯೋ ಅಯ್ಯೋ, ವಿಡಿಯೋಗಳೆಲ್ಲ ನೋಡಿಬಿಟ್ರೆ ಇಲ್ಲೆಲ್ಲ ಫುಲ್ ಟ್ರಾಫಿಕ್. ಈಗ ಅದಕ್ಕೂ ಬಾ ತ್ರಿವೇಣಿ ಸಂಗಮ ಬಂದೇ ಬಿಟ್ವಿ. ಸೊ ಪ್ರಯಾಗರಾಜಲ್ಲಿದ್ದೀವಿ. ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೇನು 6 ಕಿಲೋಮೀಟ್ರ್ ಅಂತೆ. ಸೊ ಅಲ್ಲಿ ನೋಡಿ ಕಾಣ್ತಾ ಇದೆ ಬ್ರಿಡ್ಜು, ಯಾವುದಿದು ಈ ರೇಂಜ್ಗಿದೆ ನೋಡಿ. ನೀರು ಆಲ್ರೆಡಿ ಆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಟ್ರಾಫಿಕ್ಕು. ಅಯ್ಯೋ ಅಯ್ಯೋ, ವಿಡಿಯೋಗಳೆಲ್ಲ ನೋಡಿಬಿಟ್ರೆ ಇಲ್ಲೆಲ್ಲ ಫುಲ್ ಟ್ರಾಫಿಕ್. ಈಗ ಅದಕ್ಕೂ ಬಾ ಗಾಯ್ಸ್, ಇನ್ನೇ ಪ್ರಯಾಗರಾಜಿಗೆ ಒಳಗಡೆ ಬಂದಿದ್ದೀವಿ. ಇನ್ನೇ ತ್ರಿವೇಣಿ ಸಂಗಮ ಹೋಗಬೇಕು. ಸೊ ಇಲ್ಲ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ನೀರು ಆಲ್ರೆಡಿ ಕಾಣ್ತಾ ಇದ್ದಾವೆ. ಮತ್ತು ಬ್ರಿಡ್ಜ್ ಬೇರೆ ಕಾಣ್ತಾ ಇದೆ, ಅದು ಸರಿಯಾದ ಬ್ರಿಡ್ಜು. ಸೊ ಹೋಗ್ತಾ ಸೊ ಬನ್ನಿ ಹೋಗುವ ತ್ರಿವೇಣಿ ಸಂಗಮದ ಹತ್ರ. ಕುಂಭಮೇಳಕ್ಕೆ ಬರಬೇಕು ಅಂತ ಭಾಳ ಆಸೆ ಇತ್ತು, ಅಂದ್ಕೊಂಡಿದ್ದೆ. ಆದರೆ ಇಲ್ಲಿನ ಫುಲ್ಲು ಟ್ರಾಫಿಕ್ ಜಾಮು, ಅದಕ್ಕೂ ಇದಕ್ಕೂ ಬರಲಿದ್ರು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ಇವಾಗ ಬರ್ತಾಯಿದ್ದೀವಿ. ಥರ ಖುಷಿ, ಇವಾಗ ಅಷ್ಟು ರಶ್ ಇಲ್ಲ, ಆರಾಮಾಗೆ ಕೂಲ ಸ್ನಾನ ಮಾಡ್ಕೊಂಡು ಹೋಗುವ. ವಾಹ್ ವಾಹ್ ವಾಹ್, ಬ್ರಿಡ್ಜ್ ಸಖತ್ತಾಗಿದೆ ಗುರು. ತಂತಿ ಇದು ರಾಕ್ ಬ್ರಿಡ್ಜ್. ಓಹೋ ಗಾಯ್ಸ್, ಎಲ್ಲ ಹೋಗಿ ಮಾಡ್ತೀನಿ ತಡ್ರಿ, ಹತ್ರಕ್ಕೆ ಹೋಗ್ತೀನಿ. ಅಲ್ಲೊಂದಿದೆ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಅನ್ಸುತ್ತೈತಿ. ತಡ್ರಿ ಹತ್ರಕ್ಕೆ ಹೋಗಿ ಬರ್ತೀನಿ, ಸಿಗ್ತೀನಿ ಹತ್ರಕ್ಕೆ ಹೋಗ್ತೀನಿ. ಗಾಯ್ಸ್ ನದಿ 2 ನದಿ ಅನ್ಸುತ್ತೆ. ಹಾಂ ಗಾಯ್ಸ್, ಇವಾಗ ನದಿ ತ್ರಿವೇಣಿ ಸಂಗಮ ಪ್ರಯಾಗರಾಜ್ ಬಂದಿದ್ದೀವಿ. ವರ್ಷ ಎಲ್ಲಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆ, ಕುಂಭಮೇಳ ನನಗೆ ಗೊತ್ತೇ ಇಲ್ಲ. ಈ ಮಾಡುವಾಗ ನಾವು ಬಂದಿದ್ದ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ನಾವು ಬಂದಿದ್ದೀವಿ ನೋಡಿ. ಸುಪರ್ಯಾಸ ಸಂಗಮಕ್ಕೆ ಇವಾಗ ಇನ್ನೂ ಕುಂಭಮೇಳ ನಡೆದು 1 ವರ್ಷನೂ ಕೂಡ ಆಗಿಲ್ಲ. ವರ್ಷದ ಒಳಗಡೆ ನಮ್ಮದು ಸ್ನಾನ ಮಾಡೋಂಥ ಅವಕಾಶ ಕುಂಭಮೇಳದಲ್ಲಿ ಬನ್ನಿ ನೋಡೋಣ. ತ್ರಿವೇಣಿ ಸಂಗಮ ಯಾವ ನದಿ ಏನು ಗೊತ್ತಿಲ್ಲ, ವಿಚಾರ ಮಾಡೋಣ. 2 ನದಿ. ಇದು ಒಂದು ನದಿ ಬ್ರಿಡ್ಜು, ಅಲ್ಲಿ ಸಖತ್ತಿದೆ. ಮೇಲ್ಗಡೆ ಟ್ರೈನ್ ಹೋಗ್ತಾ ಇದೆ, ಕೆಳಗಡೆ ಗಾಡಿ ಓಡಾಡ್ತಾ ಇದೆ, ಬೈಕೆಲ್ಲ ಕಾಣ್ತಾ ಇದ್ದಾವೆ. ಬ್ರಿಡ್ಜು ಅದೇನೋ ಸಖತ್ ರೋಪ್ ಬ್ರಿಡ್ಜ್ ಸಖತ್ತಾಗಿದೆ. ಸೊ ಇಲ್ಲೆಲ್ಲ ಬಂದಿದ್ರ ನೀವು? ಯಾರು ಬಂದಿದ್ರಿ? ಇಲ್ಲೆಲ್ಲ ಕ್ಯಾಂಪಿಂಗ್ ಏನಾದ್ರು ಹಾಕಿದ್ರ ನೀವು? ಕಮೆಂಟಲ್ಲಿ ತಿಳಿಸಿ. ಆ ಕಡೆ ತಗೋಬೇಕಾಯ್ತು ಗುರು, ಫೋಟೋ ತಗೊಳಕ್ಕಾಗತ್ತೆ. ಬೆಂಗಳೂರು ಕರ್ನಾಟಕ ಟು ಅಯೋಧ್ಯ ಸೈಕಲ್ ಯಾತ್ರಾ. ಹಾಂ ಬನ್ನಿ ಹೋಗ. ಬೋಟಿಂಗ್ ಎಲ್ಲ ಇದೆ ಇಲ್ಲಿ. 2 ಮೆಂಬರ್, 2 लोग. जय श्री राम. कहाँ तक का सफर है भाई? कहाँ तक का यात्रा है? यात्रा साइकिल यात्रा. कहाँ तक? अयोध्या.
ಹಾಂ ಜೈ ಶ್ರೀರಾಮ್